2025-26ರಲ್ಲಿ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಆಟಗಾರರ ಪೈಕಿ ಭುವನೇಶ್ವರ್ ಕುಮಾರ್ ಕೂಡ ಒಬ್ರು. ಹೌದು, ಭುವನೇಶ್ವರ್ ಕುಮಾರ್ ಅವರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನದಿಂದಾಗಿ ಆರ್ಸಿಬಿ ಎಷ್ಟೋ ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಆದ್ರೆ ಭುವನೇಶ್ವರ್ ಕುಮಾರ್ ಅವರನ್ನ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ನ ಟಿ20 ಸರಣಿಗೆ ಆಯ್ಕೆ ಮಾಡದೇ ಇರುವುದು ಕ್ರಿಕೆಟ್ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ. ಅನೇಕ ಮಂದಿ ಬಿಸಿಸಿಐನ ನಿರ್ಧಾರಕ್ಕೆ ಸಾಕಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಭುವನೇಶ್ವರ್ ಕುಮಾರ್ ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ 28 ವಿಕೆಟ್ಗಳನ್ನ ಪಡೆದಿದ್ದಾರೆ. ಉತ್ತಮ ಎಕಾನಮಿಯನ್ನ ಹೊಂದಿದ್ದಾರೆ. ಕಗೀಸೋ ರಬಾಡೋಗಿಂತ 1 ವಿಕೆಟ್ ಅನ್ನ ಕಡಿಮೆ ಪಡೆದು ಅಗ್ರಸ್ಥಾನದಿಂದ ಮಿಸ್ ಆದ್ರು. ಆದ್ರೆ ಇಂತಹ ಅದ್ಭುತ ಬೌಲರ್ಗೆ ಟೀಂ ಇಂಡಿಯಾದಲ್ಲಿ ಯಾಕೆ ಸ್ಥಾನವನ್ನ ಕೊಡ್ಲಿಲ್ಲ ಅನ್ನೋದೇ ಬಹುತೇಕರ ಪ್ರಶ್ನೆ. ಇದೀಗ ಭುವನೇಶ್ವರ್ ಕುಮಾರ್ ಅವರು ಕೂಡ ಟೀಂ ಇಂಡಿಯಾದಲ್ಲಿ ತಮಗೆ ಸ್ಥಾನ ಸಿಗದೆ ಇರುವುದರ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಿದ್ರೆ ಭುವನೇಶ್ವರ್ ಕುಮಾರ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ನಾನು ಆಡಲು ಬಯಸ್ತೇನೆ ಅಂತ ತೋರಿಸಿಕೊಳ್ಳಲು ಬಯಸುವುದಿಲ್ಲ. ಅದು ನನ್ನ ಸ್ವಭಾವ. ಎಲ್ಲರೂ ತಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆಯ್ಕೆದಾರರು ಕೂಡ ತಮ್ಮ ಕೆಲಸ ಮಾಡ್ತಿದ್ದಾರೆ. ನಾನು ನನ್ನ ಕೆಲಸ ಮಾಡ್ತಿದ್ದೇನೆ. ಆಯ್ಕೆ ಮಾಡುವುದು ಅವರ ಜವಾಬ್ದಾರಿ. ನಾನು ಸಾಕಷ್ಟು ಒಳ್ಳೆಯವನೆಂದು ಅವರು ಭಾವಿಸಿದ್ರೆ ಅವರು ತಮ್ಮ ಕೆಲಸ ಮಾಡ್ತಾರೆ ಅಂತ ಭುವನೇಶ್ವರ್ ಮಾತನಾಡಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್ ಅವರು 10 ವರ್ಷಗಳ ಅವಧಿಯಲ್ಲಿ ಭಾರತದ ಪರ ಎಲ್ಲಾ ಮಾದರಿಗಳಲ್ಲಿ 229 ಪಂದ್ಯಗಳನ್ನು ಆಡಿದ್ದಾರೆ. ಅವರು 7 ಐಸಿಸಿ ಇವೆಂಟ್ಗಳಲ್ಲಿ ಭಾಗಿಯಾಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ, ಟಿ20 ವಿಶ್ವಕಪ್ ಮತ್ತು ಏಕದಿನ ವಿಶ್ವಕಪ್ನಲ್ಲೂ ಭಾಗಿಯಾಗಿದ್ದಾರೆ. ಭುವನೇಶ್ವರ್ ತಮ್ಮ ಕೈಲಾದಷ್ಟು ಮಾಡಿದ್ದಾರೆ. ಅದನ್ನೇ ಭುವನೇಶ್ವರ್ ಕುಮಾರ್ ಇಲ್ಲಿ ಹೇಳ್ಕೊಂಡಿರುವುದು. ನಾನು ಆಡಿದ್ದೇನೆ, ನಾನು ಮಾಡಬೇಕಾದದನ್ನ ಮಾಡಿದ್ದೇನೆ. ನಾನು ಈಗಾಗಲೇ ಆಡದಿದ್ದರೆ, ಅವಕಾಶ ಸಿಗದಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತಿತ್ತು. ಆದ್ರೆ ಭಾರತಕ್ಕೋಸ್ಕರ ಆಡುವುದು ದೊಡ್ಡ ವಿಷಯ ಅಂತ ನಾನು ಭಾವಿಸ್ತೇನೆ. ಅದನ್ನ ಸಣ್ಣ ವಿಷಯ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಾನು ಇದುವರೆಗೂ ಆದ್ರೆ ಭಾರತಕ್ಕೆ ಆಡಿದ ಅದೃಷ್ಟಶಾಲಿಗಳಲ್ಲಿ ನಾನು ಒಬ್ಬ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ಭುವನೇಶ್ವರ್ ಕುಮಾರ್ ಅವರು ಮಾತನಾಡಿದ್ದಾರೆ. ಈ ಮೂಲಕ ಆಯ್ಕೆದಾರರ ತೀರ್ಮಾನವೇ ಅಂತಿಮ ಅನ್ನೋದನ್ನ ಭುವನೇಶ್ವರ್ ಕುಮಾರ್ ಯಾವುದೇ ಬೇಸರ ಇಲ್ಲದೆ ವ್ಯಕ್ತಪಡಿಸಿದ್ದಾರೆ.